ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಸಂಡೇ ಶನಿವಾರ ಕನೆಕ್ಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈ ವಾರ ಮತ್ತೆ ನನ್ನ ವಿಡಿಯೋ ನ್ಯೂಸ್ನ ಕೊಡ್ತಾಯಿದ್ದೀನಿ. ಲಾಸ್ಟ್ 15 ಡೇಸಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಶೇರ್ ಮಾರ್ಕೆಟಲ್ಲೂ ಸಾಕಷ್ಟು ಏರುಪೇರುಗಳಾಗಿದ್ದಾವೆ. ಶೇರ್ ಮಾರ್ಕೆಟು ಏರೋದಕ್ಕಿಂತ ಬಿದ್ದಿದ್ದೇ ಜಾಸ್ತಿ. ಈ ಥರದ್ದೆಲ್ಲದೂ ನಮಗಲ್ಲಿ ಕಳವಳ ಮಾಡುತ್ತೆ. ಜೊತೆಗೆ ಎಲ್ಲರಿಗೂ ಟೆನ್ಷನ್ ಆಗುತ್ತೆ, ಏನಪ್ಪ ಹಿಂಗಾಗುತ್ತೆ, ಏನಾಗುತ್ತೆ, ಏನಿರುತ್ತ ಅಂಥೇಳಿ. ಯಾವಾಗ ಮಾರ್ಕೆಟ್ ಬಿದ್ದಿದೆಯೋ, ಸಾಕಷ್ಟು ಸಂಖ್ಯೆಯಲ್ಲಿ ಬಿದ್ದಿದೆಯೋ, ಸಾಕಷ್ಟು ಪ್ರಮಾಣ ಅಂದರೆ ಪರ್ಸೆಂಟೇಜ್ ಲೆಕ್ಕಕ್ಕೆ ಹೇಳಿದರೆ 30%, 40%, 50% ಈ ಥರದ್ದೆಲ್ಲ ಬಿದ್ದಿದೆ ಅಂತಂದರೂ ಕೂಡ ನಿಮಗೆ ಮಾರ್ಕೆಟು ಫೈನಲಿ ಅದರ ಡಬಲ್ಲು ತ್ರಿಬಲ್ನಷ್ಟು ನೆಕ್ಸ್ಟ್ 2-3 ಇಯರ್ಸಲ್ಲಿ ರಿಟರ್ನ್ ಕೊಟ್ಟಿದೆ. ಹಾಗಾಗಿ ಮಾರ್ಕೆಟ್ ಬೀಳೋದನ್ನು ಒಂದು ಆಪರ್ಚುನಿಟಿ ಅಂತ ಕನ್ಸಿಡರ್ ಮಾಡೋಣಂತೆ. ಮಾರ್ಕೆಟು ಬಿತ್ತು ಅಂತಂದರೆ ನಮಗೆ ಡಿಸ್ಕೌಂಟ್ ಸೇಲು. ಯಾವಾಗ ಮಾರ್ಕೆಟಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಅಂತಂದರೆ ಇವಾಗಲೇ ಹೀಗೆ ಈ ಥರದ ನ್ಯೂಸಲ್ಲೇ. ಅದಕ್ಕೆ ಕಾರಣ ಟ್ರಂಪ್ ಕೂಡ ಆಗಿರ್ಬೋದು, ಮೋದಿ ಕೂಡ ಆಗಿರ್ಬೋದು, ನಿರ್ಮಲಾ ಸೀತಾರಾಮನ್ ಕೂಡ ಆಗಿರ್ಬೋದು, ಅಥವಾ ಯಾವುದೇ ಗೌರ್ಮೆಂಟ್ ಆಗಿರ್ಬೋದು. ನಾನು ಹಿಂದೆ ಸಾಕಷ್ಟು ಸತಿ ನನ್ನ ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ಅಥವಾ ನನ್ನ ಕ್ಲೈಂಟ್ಸ್ಗಳಿಗೆ ಎದುರಿಗೆ ಸಿಕ್ಕಾಗೆಲ್ಲ ನಾನು ಹೇಳ್ತಾ ಇರ್ತೀನಿ ಇದೇ ವಿಷಯನೇ. ಶೇರ್ ಮಾರ್ಕೆಟ್ ಬಿದ್ದರೆ ಖುಷಿ ಪಡಬೇಕು, ಅಲ್ಲ, ಶೇರ್ ಮಾರ್ಕೆಟ್ ಎದ್ದರೆ ಖುಷಿ ಪಡಬೇಕು. ಶೇರ್ ಮಾರ್ಕೆಟ್ ಬಿತ್ತು ಅಂತಂದರೆ ಹಬ್ಬ ಮಾಡಬೇಕು ಅಂತ, ಪಟಾಕಿ ಹೊಡೆದು ಸಂಭ್ರಮ ಮಾಡಬೇಕು ಅಂತ. ಯಾಕೆ ಅಂತಂದರೆ ಎಲ್ಲರಿಗೂ ಡಿಸ್ಕೌಂಟಲ್ಲೇ ತೊಗೋಬೇಕು ಅಂತ ಆಸಕ್ತಿ ಇರುತ್ತೆ. ಹಾಗಾಗಿ ಡಿಸ್ಕೌಂಟಲ್ಲಿ ತೊಗೊಳೋಕ್ಕೆ ಆಪರ್ಚುನಿಟಿ ತುಂಬ ಟೈಮ್ ಸಿಕ್ಕೋದು. ಮತ್ತು ಇಡೀ ವರ್ಷದಲ್ಲಿ 240 ಡೇಸು ನಿಮಗೆ ಮಾರ್ಕೆಟ್ ರನ್ನಿಂಗ್ ಡೇಸು ಬೇಡ, ಒಂದು 200 ಡೇಸ್ ನಡೆಯುತ್ತೆ ಅಂತಂದರೂ ಕೂಡ 200 ಡೇಸಲ್ಲಿ 50% ಅಟ್ಲೀಸ್ಟ್ ಚಾನ್ಸಸ್ ಇರುತ್ತೆ ಶೇರ್ ಮಾರ್ಕೆಟ್ ಬಿದ್ದಿದ್ದ ದಿನಗಳು. ಹಾಗಾಗಿ ಶೇರ್ ಮಾರ್ಕೆಟ್ ಎಲ್ಲ ಸತ್ತಿಗೂ ಒಂದೇ ಥರನೇ ಓಡಾಡುತ್ತೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಒಂದನೇ ವಿಷಯ. ಎರಡನೇ ವಿಷಯ, ಶೇರ್ ಮಾರ್ಕೆಟು ಪ್ರಿಡಿಕ್ಟ್ ಮಾಡಿ ಇಷ್ಟಕ್ಕೆ ಹೋಗುತ್ತೆ ಅಷ್ಟಕ್ಕೆ ಹೋಗುತ್ತೆ ಯಾರು ಹೇಳೋಕ್ಕಾಗಲ್ಲ. ಆದರೆ ಲಾಂಗ್ ಟರ್ಮಲ್ಲಿ ನೋಡ್ತಾ ಬಂದಿರೋದು ನೋಡಿದ್ರೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಮ್ಮ ಫ್ಯೂಚರ್ ಏನಿರುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಶೇರ್ ಮಾರ್ಕೆಟ್ ಮೇಲೆ, ಇಂಡಿಯನ್ ಎಕಾನಮಿ ಮೇಲೆ ಭರವಸೆ ಇಡ್ರಿ, ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟು ಗಟ್ಟಿ ಹಿಡ್ಕೊಂಡು ಕೂತ್ಕೊಳ್ರಿ. ಈ ಕ್ಷಣದಲ್ಲಿ ಮಾರ್ಕೆಟ್ ಬೀಳ್ತಾ ಇದೆ, ದುಡ್ಡು ತಗೊಂಬಂಡಂತೆ ಬೇರೆ ಎಲ್ಲೋ ಹಾಕೋಣಂತೆ ಅಂತ ಅಂದ್ಕೊಂಡ್ರೆ ಅದೊಂದು ಭ್ರಮೆ ಆಗುತ್ತೆ. ಯಾಕೆ ಅಂತಂದರೆ ಲಾಸ್ಟ್ 30-35 ಇಯರ್ಸಲ್ಲಿ ಶೇರ್ ಮಾರ್ಕೆಟ್ ಎಲ್ಲಿತ್ತೋ ಇವತ್ತಿನ ಎಲ್ಲಿದೆಯೋ ಯಾರೂ ಊಹೆ ಮಾಡೋಕ್ಕಾಗಲ್ಲ. ಲಾಸ್ಟ್ 30-35 ವರ್ಷದಲ್ಲಿ ಯಾರು ನೋಡಿದಾರೋ ಮಾರ್ಕೆಟ್ನಲ್ಲಿ, ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅವರಿಗಷ್ಟೇ ಗೊತ್ತು ಶೇರ್ ಮಾರ್ಕೆಟ್ ಹೇಗೆ ಹೋಗ್ತಾ ಇದೆ ಅಂಥೇಳಿ. ಇನ್ನು ಮೂರನೇ ವಿಷಯ ಹೇಳಬೇಕು ಅಂತಂದರೆ, ಈಗ ಚಿನ್ನ ಮತ್ತು ಬೆಳ್ಳಿ ಜೊತೆಗೆ ಬೇರೆ ಬೇರೆ ಮೆಟಲ್ಗಳು ಆಲ್ಟರ್ನೇಟಿವ್ ಅಂಥೇಳಿ. ಬೆಳ್ಳಿ ಹೊಸ ಚಿನ್ನ ಆಗ್ತಾಯಿದೆ ಅಂತ ಹೇಳ್ತಾರೆ, ಕಾಪರು ಹೊಸ ಬೆಳ್ಳಿ ಆಗ್ತಾಯಿದೆ ಅಂತ ಹೇಳ್ತಾರೆ. ಸುದ್ದಿ ಮಾಡೋಕ್ಕೆ, ನ್ಯೂಸ್ ಸ್ಪ್ರೆಡ್ ಮಾಡಲಿಕ್ಕೆ ಇದೆಲ್ಲದು ಮಾಡಿ ಜನರಿಗೆ ಅದರದ್ದು ಹುಚ್ಚು ಜಾಸ್ತಿ ಆಗಿದೆ. ಹುಚ್ಚು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಜನರಿಗೆ ಆಸಕ್ತಿ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಪರ್ಚೇಸ್ ಮಾಡ್ಬೋದು. ಈಗ ಇದು ಏರ್ತಾ ಇರೋದು, ಬೇಡಿಕೆ ಬರ್ತಾ ಇರೋದು ನೋಡಿದ್ರೆ ಸ್ಕೇರ್ಸಿಟಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಫಿಸಿಕಲ್ಲಾಗಿ ಬೆಳ್ಳಿ ಸಿಗ್ತಾ ಇಲ್ಲ, ಅದು ಪ್ರಾಬ್ಲಮ್ ಆಗ್ತಾಯಿದೆ. ಆನ್ಲೈನಲ್ಲಿ ಏನೇ ETF-ನಲ್ಲಿ ಅಲ್ಲಿ ಇಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ಅವರು ಕೂಡ ಬೆಳ್ಳಿನ ಪರ್ಚೇಸ್ ಮಾಡಿ ಇಟ್ಕೋಬೇಕು. ಆ ಥರ ಪರ್ಚೇಸ್ ಮಾಡೋಕ್ಕೆ ಸಿಗಲಿಲ್ಲ ಅಂತಂದರೆ ಸ್ಕೇರ್ಸಿಟಿ ಸ್ಟಾರ್ಟ್ ಆಗುತ್ತೆ. ನೀವು ಓಪನ್ ಮಾರ್ಕೆಟಲ್ಲಿ 1 kg ಬೆಳ್ಳಿ ಅಂತ ಕೇಳಿದ್ರೆ ಇಲ್ಲಿ 3 ಲಕ್ಷ ಇದೆ ಅಂತಂದರೆ ಅಲ್ಲಿ 3.25 ಲಕ್ಷನೋ 3.5 ಲಕ್ಷನೋ ಹೇಳ್ತಾರೆ. ಹಾಗಾಗಿದೆ ಪರಿಸ್ಥಿತಿ. ಮದುವೆ ಮಾಡೋದು ಹೆಂಗಪ್ಪ ಅಂತಂದರೆ ಬೆಳ್ಳಿ ಪದಾರ್ಥ, ಬಂಗಾರ ಪದಾರ್ಥ ಏನೂ ಇಲ್ಲದೆ ಕೂಡ ಮದುವೆ ಮಾಡ್ತಿದ್ರು. ರಿಜಿಸ್ಟ್ರ್ ಆಫೀಸಲ್ಲಿ ಮದುವೆ ಮಾಡೋದಕ್ಕೆ ಯಾವುದಕ್ಕೂ ಬೆಳ್ಳಿ ಬಂಗಾರ ಬೇಡ, ಓಡೋಗಿ ಮದುವೆ ಆಗೋವರೆಗೂ ಯಾವುದು ಬೆಳ್ಳಿ ಬಂಗಾರ ಬೇಡ. ಹಾಗಾಗಿ ಓಡೋಗಿ ಮದುವೆ ಮಾಡೋದನ್ನು ನಾನು ಇಲ್ಲಿ ಪ್ರೋತ್ಸಾಹ ಮಾಡ್ತಿಲ್ಲ, ಬಟ್ ಸಂದರ್ಭ ಏನು ಅಂತ ಹೇಳ್ತಿದ್ದೀನಿ. ಈ ಸಂದರ್ಭದಲ್ಲಿ ಬೆಳ್ಳೀಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ತುಂಬ ಚೆನ್ನಾಗಿತ್ತು, ನೀವು ನಮಗೆ ಹೇಳಲೇ ಇಲ್ಲ, ಬೆಳ್ಳೀಲಿ ಹಾಕ್ತಾಯಿದ್ವಿ, ಬಂಗಾರದಲ್ಲಿ ಹಾಕ್ತಾಯಿದ್ವಿ ಅಂತ ಹೇಳ್ಬೋದು. ಆದರೆ ಅದನ್ನೆಲ್ಲ ಇಗ್ನೋರ್ ಮಾಡಿ, ಇವೆಲ್ಲ ತಾತ್ಕಾಲಿಕ. ಶೇರ್ ಮಾರ್ಕೆಟು ಅಪ್ ಹೋಗೋದು ಡೌನ್ ಹೋಗೋದು ಹೇಗೆ ತಾತ್ಕಾಲಿಕನೋ ಅದೇ ಥರನೇ ಬೆಳ್ಳಿ ರೇಟು, ಬಂಗಾರದ ರೇಟು. ಶೇರ್ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಇದ್ದಾಗ ಅಥವಾ ಮಾರ್ಕೆಟಲ್ಲಿ ಹೆದರಿಕೆ ಅನ್ನೋವಂಥದ್ದು ಸೃಷ್ಟಿ ಇರುತ್ತೆ. ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು, ಟೋಟಲ್ ಓವರಾಲ್ ವರ್ಲ್ಡ್ ವೈಡ್ ಮಾರ್ಕೆಟ್ನಲ್ಲಿ ಹೆದರಿಕೆ ಅನ್ನೋವಂಥದ್ದು ಇರುತ್ತೆ ಕಂಟಿನ್ಯೂಸ್ ಆಗಿ ಅಂತಂದರೆ ಆ ಸಂದರ್ಭಕ್ಕೆ ಮಾತ್ರ ನಿಮಗೆ ಬೆಳ್ಳಿ ಮತ್ತು ಬಂಗಾರದ ರೇಟ್ ಜಾಸ್ತಿ ಆಗುತ್ತೆ. ಈಗ ಟ್ರಂಪ್ ಅವರು ಸ್ವಲ್ಪ ಅತ್ಲಾಗಿ ಮಾತಾಡ್ತಾರೆ. ಅವ್ರದ್ದು ಅಧಿಕಾರ ಇರೋ ತನಕನೂ ಆಲ್ಮೋಸ್ಟ್ ಇದೇ ಥರನೇ ಇರುತ್ತೆ ವಾತಾವರಣ. ಸ್ವಲ್ಪ ಸಂದಿಗ್ಧ ಇರುತ್ತೆ, ಪ್ರಕ್ಷುಬ್ಧ ಇರುತ್ತೆ. ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಯುದ್ಧ ಆಗೋ ಸಂದರ್ಭಗಳು ಜಾಸ್ತಿ ಇರ್ತವೆ. ಇದೆಲ್ಲದೂ ನಮ್ಮದು ಗ್ಲೋಬಲ್ ಕಂಟ್ರಿ ಆಗಿರ್ತಾ ಇರೋದ್ರಿಂದ, ಮತ್ತು ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಮೇಲೆ ಒಂದಲ್ಲ 10 ವಿಷಯಕ್ಕೆ ಡಿಪೆಂಡ್ ಆಗಿರೋದ್ರಿಂದ ಹಾಗಾಗಿ ನಮಗೆ ನಮ್ಮ ಮಾರ್ಕೆಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಅಥವಾ ಎಕ್ಸ್ಪೋರ್ಟ್ ಮಾಡ್ತಾ ಇರೋಂಥ ಕಂಪ್ನಿಗಳಿಗೆ ಎಫೆಕ್ಟ್ ಆಗ್ಬೋದು ಅಂತೇಳಿ ಜನ ಆ ಕಂಪ್ನಿ ಶೇರ್ಸ್ನೆಲ್ಲ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ರೀಸನ್ಗೂ ಮಾರ್ಕೆಟ್ ಬೀಳೋದು ಹೇಳೋದು ಆಗುತ್ತೆ. ಆದರೆ ನಮ್ಮ ಎಕಾನಮಿ ಲಾಸ್ಟ್ 30 ಇಯರ್ಸಲ್ಲಿ ಹೆಂಗೆ ಬೆಳೀತು, ನೆಕ್ಸ್ಟ್ 30 ಇಯರ್ಸಲ್ಲಿ ಅದು 3 ಟೈಮ್ಸ್ ಅಥವಾ 5 ಟೈಮ್ಸ್ ಬೆಳೆಯುತ್ತೆ. ಹಾಗಾಗಿ ನಮ್ಮದು 1 ಟ್ರಿಲಿಯನ್ ಕಂಪ್ನಿ ಏನೋ ನಮ್ಮದು ಕಂಪ್ನಿ ದೇಶದ ಕನಸಿದೆಯೋ, ನಂಬರ್ 1 ಆಗೋವಂಥದ್ದು ಕನಸು ಏನಿದೆಯೋ
ಆ ನಂಬರ್ ಒನ್ ಆಗೋವಂಥ ಕನಸು ನನಸಾಗೋಂಥ ಸಂದರ್ಭ ಬರ್ತಾ ಇದೆ. ಇಡೀ ಪ್ರಪಂಚಕ್ಕೆ ಹೈಯೆಸ್ಟ್ ಕನ್ಸ್ಯೂಮಬಲ್ ಪ್ರಾಡಕ್ಟ್ಸ್ನ ಕನ್ಸ್ಯೂಮ್ ಮಾಡೋವಂಥವ್ರು ನಾವೇ. ಹಾಗಾಗಿ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇರಲಿ, ನಮ್ಮ ಫ್ಯೂಚರ್ ಬಗ್ಗೆ ನಮಗೆ ಹೆಮ್ಮೆ ಇರಲಿ, ನಮ್ಮ ಫ್ಯೂಚರ್ ಬಗ್ಗೆ ನಮಗೆ ಆಶಾದಾಯಕವಾಗಿ ಇರೋಣಂತೆ. ಜೊತೆಗೆ ಶೇರ್ ಮಾರ್ಕೆಟ್ನಲ್ಲಿ ನಾವೆಷ್ಟು ಬೆಂಬಲಿಸ್ತೀವೋ ಅಷ್ಟು ನಾವು ಗಟ್ಟಿಯಾಗಿ ನಿಂತ್ಕೊಳ್ತೀವಿ. ಜೊತೆಗೆ ನಮ್ಮ ದೇಶದ ಎಕನಾಮಿ ಕೂಡ ಸ್ಥಿರವಾಗಿರುತ್ತೆ. ಯಾಕೆ ಅಂತಂದರೆ ಹಿಂದೆಲ್ಲ ಒಂದು ಕಾಲ ಇತ್ತು, FIIs ಸೇಲ್ ಮಾಡಿದ್ರು ಅಥವಾ FDIs ಸೇಲ್ ಮಾಡಿದ್ರು ಅಂದ ತಕ್ಷಣ ಮಾರ್ಕೆಟ್ ಬಿದ್ದುಬಿಡೋದು. ವರ್ಷಕ್ಕೆ 2-3 ಸತಿ ಈ ಥರ ಆಗೋದು, ಸಾಕಷ್ಟು ಪಾತಾಳಕ್ಕೆ ಹೋಗ್ಬಿಡೋದು, ಆಮೇಲೆ ರಿಕವರಿ ಆಗಿ ಸಾಕಷ್ಟು ಟೈಮ್ ಹಿಡಿಯೋದು. ಈಗ ನಮ್ಮ ಎಲ್ಲ ಇನ್ವೆಸ್ಟರ್ಸು ಸಾಕಷ್ಟು ಬುದ್ಧಿವಂತರಾಗಿರೋದ್ರಿಂದ ಶೇರ್ ಮಾರ್ಕೆಟ್ ಎಷ್ಟು ಸತಿ ಬಿದ್ದರೂ ಯಾರಿಗೂ ಚಿಂತೆ ಇಲ್ಲ, ಕಾದು ನಿಂತಿರ್ತಾರೆ ಬೈ ಮಾಡಂತೆ ಅಂತ. ಈ ಪ್ರವೃತ್ತಿಗಳು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗ್ತವೆ. ಶೇರ್ ಮಾರ್ಕೆಟ್ ಬಿದ್ದರೂ ಕೂಡ ತುಂಬ ಬೀಳೋದಿಲ್ಲ. ಎಕ್ಸೆಪ್ಷನಲ್ ರೀಸನ್ನು ಕರೋನಾ ಅಂತ ಟೈಮು ಸಾಕಷ್ಟು ಬಿತ್ತು. ಅದು ಬಿಟ್ಟರೆ ಮಾರ್ಕೆಟ್ ಇವತ್ತು ಬಿದ್ದಿದೆ ಅಂದರೆ ನಾಳೆ ಮತ್ತೆ ಅಷ್ಟೇ ಪಾಯಿಂಟ್ಸ್ ಅಪ್ ಆಗಿರುತ್ತೆ ಅಥವಾ ನೆಕ್ಸ್ಟ್ 1 ವೀಕಲ್ಲಿ ಅಪ್ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಈ ವಾರಕ್ಕೆ ಎಷ್ಟು ಸಾಕು ಅಂತ ಅಂದ್ಕೊಳ್ತೀನಿ. ಇದು ಸಾಕಷ್ಟು ಲೆಂತಿ ವಿಡಿಯೋ ಆಯಿತು. ಇನ್ನೂ ಹೆಚ್ಚಿಗೆ ವಿಷಯಗಳೊತ್ತಿಗೆ ನೆಕ್ಸ್ಟ್ ವೀಕ್ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.